ಸ್ವಲ್ಪ ನೀವು 2 ವಾರದ್ದು 1 ವಾರದ್ದು ನಿಮ್ಮ ಮನಸ್ಸಿಗೆ ಏನು ತೋಚುತ್ತೋ, ನೀವು ಕೆಲವೆಲ್ಲ ಡೈರೆಕ್ಷನ್ನಲ್ಲಿ ಸಾಧನೆ ಮಾಡಿರ್ತೀರ ಈ ಹೋದ ವಾರ ಸೊ ಆ ಡೈರೆಕ್ಷನ್ ಬಗ್ಗೆ ಅಲ್ಲಿ ಏನಾದ್ರು ಇದ್ದರೆ ನಮಗೆಲ್ಲರಿಗೂ ತಿಳ್ಕೊಳ್ಳೋ ಹಾಗೆ ಏನಾದ್ರು ವಿಚಾರ ಇದ್ದರೂ ಹೇಳಿ, ಪರವಾಗಿಲ್ಲ. ಸೊ ವಿ ಆರ್ ಆಲ್ ರಿಸೆಪ್ಟಿವ್ ಟು ವಿಸ್ಡಮ್. ಜಯ ಮಾತಾ, ಜಯ ಗುರುದೇವ್. ಜಯ ಮಾತಾ. ಸತ್ಸಂಗಗಳಲ್ಲಿ ಒಂದು ಕಾಮನ್ ವರ್ಡ್ ನಾನು ಕೇಳೋದೇನು ಅಂದರೆ, ಯಾವುದೇ ಸತ್ಸಂಗ ಆದ್ರೂ ಸರೆಂಡ್ರಿಂಗ್ ಅಂತ ಕೇಳ್ತಾರೆ, ಸರೆಂಡ್ರೆನ್ಸ್ ಇರಬೇಕು ಅಂತ. ಕರೆಕ್ಟ್. ಆ ಸರೆಂಡ್ರೆನ್ಸ್ ಆಗದೇ ಅದು ಸ್ಪಿರಿಚುವಲಿ ಮುಂದಕ್ಕೆ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ಇನ್ನು ನನಗೇನು ಈ ಸರೆಂಡರ್ ಆಗೋದು ಹೇಗೆ ಅಂತಲೇ ನನಗೆ ಇನ್ನೂ ಅರ್ಥ ಆಗ್ತಾಯಿಲ್ಲ. ಸೊ ಅದಕ್ಕೆ ಗುರುಜಿಯವರೇನಾದ್ರು ಒಂದು ಉಪದೇಶ ಕೊಟ್ಟರೆ ನನಗೆ ಚೆನ್ನಾಗಿರುತ್ತೆ. ನಿಮ್ಮ ಪ್ರಕಾರ ಸರೆಂಡರ್ ಅಂದರೆ ಏನು, ಅದನ್ನು ತಿಳ್ಕೊಳ್ಳೋಣ ಫಸ್ಟು. ನಿಮ್ಮ ಪ್ರಕಾರ ಸರೆಂಡರ್ ಅಂದರೆ ಏನು? ಎವ್ರಿಥಿಂಗ್ ಬಿಲಾಂಗ್ಸ್ ಟು ಗಾಡ್. ಎವ್ರಿಥಿಂಗ್ ಶುಡ್ ಬಿ ಲೆಫ್ಟ್ ಟು ಹ್ಯಾಂಡೆಡ್ ಓವರ್ ಟು ಗಾಡ್ ಅನ್ನೋ ಥರ. ಕರೆಕ್ಟ್. ಬಟ್ ಗಾಡ್ ಹ್ಯಾಸ್ ಗಿವನ್ ಯು ಅ ಬಾಡಿ. ಆ ಬಾಡಿಗೆ ತಕ್ಕಂತೆ ರಿಲೇಷನ್ಸ್ನ ದೇವರು ಕೊಡ್ತಾನೆ. ಅವನು ಕೊಟ್ಟಾದಮೇಲೆ ನಮಗೂ ಅದರ ಮೇಲೆ ಒಂಥರ ಒಲವು ಬರುತ್ತೆ, ಲೈಕಿಂಗ್ ಬರುತ್ತೆ ಅಲ್ವಾ? ಸೊ ಅದಾದಮೇಲೆ ನಾವು ಉಳಿಸ್ಕೋಬೇಕು ಅಲ್ವಾ? ಸೊ ನಿಮ್ಮ ಪ್ರಕಾರ ಗಾಡ್ ಗಿವ್ಸ್ ಎವ್ರಿಥಿಂಗ್ ಅಲ್ವಾ? Yes, everything belongs to God. So okay. God has given us everything. Yes. So whatever He has given according to our karmic ಸಿಕ್ಕಿರುತ್ತೆ. ಬಟ್ ನಾವು ಅದನ್ನು ಎವ್ರಿಥಿಂಗ್ ಇಸ್ ಗಾಡ್ ಓನ್ಲಿ. ನಾವೇನೂ ಇಲ್ಲ ಅನ್ನೋ ಒಂದು ಭಾವನೆ ಬರಬೇಕು. ಅದು ಅದೇ ಸರೆಂಡ್ರೆನ್ಸ್ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಅದು ಪ್ರಾಕ್ಟಿಕಲಿ ಬರ್ಸೋದು ಹೇಗೆ ಅಂತ ಅದನ್ನು ಒಂದು. ಸೊ there are many things which you have not let go. Everything belongs to God. God belongs to, everything given to you by God. So what is it God has given you? Why are you holding back what God has given you? ಹೇಳಿ. ಈಗ ದೇವರು ಎಲ್ಲ ಕೊಟ್ಟಿದ್ದಾನೆ ಅಲ್ವಾ? ಸೊ ವೈ ಆರ್ ಯು ಹೋಲ್ಡಿಂಗ್, ಹಿಂಗೆ ಹೇಳೋಣ, ಆರ್ ಯು ಹೋಲ್ಡಿಂಗ್ ಬ್ಯಾಕ್ ಎನಿಥಿಂಗ್ ದಟ್ ಬಿಲಾಂಗ್ಸ್ ಟು ಗಾಡ್? ಆರ್ ಆರ್ ಯು ಹೋಲ್ಡಿಂಗ್ ಬ್ಯಾಕ್ ವಾಟ್ ಗಾಡ್ ಹ್ಯಾಸ್ ಗಿವನ್ ಯು ಆ್ಯಸ್ ಅ ಪ್ರೆಸೆಂಟ್? ವಾಟ್ ಆರ್ ಯು ಹೋಲ್ಡಿಂಗ್ ಬ್ಯಾಕ್? ಯಾವುದನ್ನು ನೀವು ಹಿಡ್ಕೋತಾ ಇದ್ದೀರಾ? ದೇವರೇ ಎಲ್ಲ ಕೊಡೋದು ಅನ್ನೋದು ನಿಮಗೆ ಸ್ವಲ್ಪ ಬೇಸಿಕ್ ಅರ್ಥ ಆಗಿದೆ. ಆದ್ದರಿಂದ ಯಾವುದೋ ನೀವು ಹಿಡ್ಕೊಳ್ತಾ ಇದ್ದೀರಾ ಅಂತ ನಿಮಗೆ ಅನಿಸಿದ್ರೆ, ಏನನ್ನು ಹಿಡ್ಕೊಂಡಿದ್ದೀನಿ ಅನ್ನೋದನ್ನು ನೀವು ಹುಡ್ಕೋಬೇಕು. ವಾಟ್ ಆರ್ ಯು ಗೋಯಿಂಗ್ ಟು ಹೋಲ್ಡ್ ಬ್ಯಾಕ್? ಸಮಥಿಂಗ್ ವಿಚ್ ಗಾಡ್ ಹ್ಯಾಸ್ ಗಿವನ್ ಯು. ಹೇಳಿ, ಅದರ ಬಗ್ಗೆ ಹೇಳಿ. ನಿಮ್ಗೆ ಅರ್ಥ ಆಗ್ತಿದೆಯಾ ನಾನು ಹೇಳೋದು? ಅಲ್ಲ, ಅರ್ಥ ಆಯಿತು. ಬಟ್ ಸಮ್ ಮಿಸ್ಟೀರಿಯಸ್ ಥಿಂಗ್ ಈಸ್ ಹೋಲ್ಡಿಂಗ್ ಮೀ. ಸೊ ಅದು ಏನು ಅಂತ ನನಗೇನು ಅರ್ಥ ಆಗಿಲ್ಲ. ಅದು ಏನು ಅಂತ, ವಾಟ್ ಈಸ್ ದಟ್ ವಿಚ್ ಈಸ್ ಹೋಲ್ಡಿಂಗ್ ಮೀ ಟು ಸರೆಂಡರ್ ಟು ಗಾಡ್ ಅಂತ ನೀವೇ ಹೇಳಿ. ವಾಟ್ ಈಸ್ ದಟ್? ಸಾರಿ, ನೀವು ಯೋಚನೆ ಮಾಡಿ. ವಾಟ್ ಈಸ್ ಇಟ್ ವಿಚ್ ಈಸ್ ಹೋಲ್ಡಿಂಗ್ ಯು ಬ್ಯಾಕ್? ಯು ನೋ ಗಾಡ್ ಹ್ಯಾಸ್ ಗಿವನ್ ಯು ಎವ್ರಿಥಿಂಗ್ ಅಲ್ವಾ? ವಾಟ್ ಈಸ್ ಇಟ್ ಯು ಆರ್ ಹೋಲ್ಡಿಂಗ್ ಬ್ಯಾಕ್? ವಾಟ್ ಈಸ್ ಇಟ್ ಯು ಆರ್ ಹೋಲ್ಡಿಂಗ್ ಬ್ಯಾಕ್? ಹ್ಯಾವ್ ಯು ಎವರ್ ಥಾಟ್ ನಾನು, ನಂದು, ನನ್ನಿಂದ? ಹ್ಯಾವ್ ಯು ಥಾಟ್ ಫ್ರಮ್ ದಟ್ ಆ್ಯಂಗಲ್?
ಆಗ ನಿಮಗೆ ಉತ್ತರ ಸಿಗ್ಬೋದು. ಯು ನೋ ಗಾಡ್ ಹ್ಯಾಸ್ ಗಿವನ್ ಯು ಎವ್ರಿಥಿಂಗ್, ದೇವರೇ ಎಲ್ಲ ನಿಮಗೆ ಕೊಟ್ಟಿರೋದು ಅಂತ ನಿಮಗೆ ಭಾವನೆ ಇದ್ದಾದಮೇಲೆ ಯಾವುದೋ ವಾಟ್ ಈಸ್ ಹೋಲ್ಡಿಂಗ್ ಯು ಅಂತ ನಿಮ್ಮ ಪ್ರಶ್ನೆ ಅಲ್ವಾ? ಸೊ ಏನು ನಿಮಗೆ ಪ್ರಶ್ನೆ, ಆ ಪ್ರಶ್ನೆ ಯಾಕೆ ಬರ್ತಾ ಇದೆ ಅಂದಾಗ ಎಲ್ಲರೂ ನಾನು, ನಂದು, ನನ್ನಿಂದ ಅಂತ ಏನಾದ್ರು ಇದ್ದರೆ ದಟ್ ಈಸ್ ವಾಟ್ ಈಸ್ ಹೋಲ್ಡಿಂಗ್ ಯು ಬ್ಯಾಕ್. ಎವ್ರಿಥಿಂಗ್ ಯು ಆರ್ ಟೆಲ್ಲಿಂಗ್ ಎವ್ರಿಥಿಂಗ್ ಬಿಲಾಂಗ್ಸ್ ಟು ಗಾಡ್, ವಾಟ್ ಹ್ಯಾಸ್ ಬೀನ್ ಗಿವನ್ ಟು ಯು. ವಾಟ್ ಈಸ್ ಇಟ್ ದಟ್ ಈಸ್ ಹೋಲ್ಡಿಂಗ್ ಯು ಬ್ಯಾಕ್? I am telling you, it is because of everything is me, mine and myself. ಯಾವುದು ನಿಮ್ಮನ್ನು ತಡೀತಾ ಇದೆ? ನಾನು, ನಂದು, ನನ್ನಿಂದ. ಈ ಮೂರೇ ನಿಮಗೆ ತಡೀತಾ ಇದೆ. ಪ್ರತಿಯೊಂದು ದೇವರು ಕೊಟ್ಟಿದ್ದಾನೆ ಅಂತ ನಿಮಗೆ ಅರ್ಥ ಆದಮೇಲೆ ಯಾವುದು ನಿಮ್ಮನ್ನು ತಡೀತಾ ಇದೆ? ನಾನು ಅನ್ನೋತಕ್ಕಂಥ ಅಹಮ್ಮು, ನಂದು, ಈ ನಂದು ಅನ್ನೋತಕ್ಕಂಥ ಅಹಮ್ಮು, ನನ್ನಿಂದಾನೇ ಇದು ಸಾಯ್ತು. ನಾನು, ನಂದು, ನನ್ನಿಂದ. ನೀವು ಯಾವುದೇ ಸನ್ನಿವೇಶನಲ್ಲಿದ್ದರೂ ಕೂಡ, ವಾಟ್ ಎವರ್ ಸಿಚುವೇಶನ್ ಯು ಆರ್, ವಾಟ್ ಈಸ್ ಪ್ರಿವೆಂಟಿಂಗ್ ಯು? ಮೀ, ಮೈನ್ ಆ್ಯಂಡ್ ಮೈಸೆಲ್ಫ್. If you let go me, mine and myself, then you will feel, you will get freedom. ಅರ್ಥ ಆಗ್ತಿದೆ? ಅರ್ಥ ಆಗ್ತಿದೆ. ಬಟ್ ಅದನ್ನು ಹೇಗೆ ನಾವು ಹೌ ಟು ಲೆಟ್ ಗೋ ಮೀ ಆ್ಯಂಡ್ ಮೈನ್ ಆ್ಯಂಡ್, ಅಲ್ಲ ಅದಕ್ಕೇನಾದ್ರು ಒಂದು ಪರ್ಟಿಕ್ಯುಲರ್ ಸಾಧನೆ ಇದೆಯಾ ಯಾವ ಥರ ಅಂತ? ಏನಿಲ್ಲ, ಜಸ್ಟ್ ಒನ್ ಥಾಟ್, ನಾನು, ನಂದು, ನನ್ನಿಂದ, ಅದನ್ನು ಬಿಡಬೇಕು. ಎಲ್ಲದರಲ್ಲೂ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಇಟ್ಕೊಂಡಿದೆ. ಇಟ್ ಈಸ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ವಿಚ್ ಇಸ್ ಹೋಲ್ಡಿಂಗ್ ಆನ್ ಟು ದಟ್ ಥಾಟ್. ಈ ಜನ್ಮದಲ್ಲ, ಅದು ಹೋದ ಜನ್ಮದಿಂದನೂ ಇದೆ. ಅದು ಯು ಹ್ಯಾವ್ ಬೀನ್ ಟ್ರೈನ್ಡ್. ನಿಮ್ಮ ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ ಎಲ್ಲ ಏನು ಮಾಡಿದ್ದಾರೆ ಅಂದರೆ, ಬಿಡಬೇಡ ಅದನ್ನು, ಅದು ನಿಂದದು, ಇದು ನಿನ್ನ ಬಟ್ಟೆ, ಇದು ನಿನ್ನ ಪದಾರ್ಥ ಅಂತ ಹೇಳಿ 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 ದೇ ಹ್ಯಾವ್ ಪ್ರೋಗ್ರಾಮ್ಡ್ ಯು. ಅವರೇನು ಮಾಡಬೇಕು ಅಂತ ಮಾಡಿಲ್ಲ, ಬಟ್ ಅವರು ನೀನು ಜೋಪಾನಪ್ಪ, ಅದು ನಿಂದು ದುಡ್ಡು, ನಿನ್ನ ಜವಾಬ್ದಾರಿ, ನಿನ್ನ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಹೇಳಿ ನಿಮ್ಮನ್ನು ಬೆಳೆಸ್ಬಿಟ್ಟಿದ್ದಾರೆ. ಸೊ ಏನೇ ಆದರೂ ಕೂಡ ನಿಮಗೆ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದು ನಾನು, ನಂದು, ಹಾಗೂ ನಾನೇನಾದ್ರು ಅದರಿಂದ ಪ್ರಯತ್ನ ಮಾಡಿದ್ರಿಂದನೇ ಅದು ನಂದು ಅಂತ ಹೇಳಿ ನಿಮಗಾಗಿದೆ. ನಿಮ್ಮ ತಂದೆ ತಾಯಿ ನಿಮಗೆ ವಿದ್ಯಾಭ್ಯಾಸ ಕೊಟ್ಟರು, ಅದು ಕೊಟ್ಟಾದ್ಮೇಲೆ ಹೇಳ್ಬಿಟ್ಟೆ, ವಿದ್ಯಾ ನೋಡಪ್ಪ ಜೋಪಾನ ಆಗಿದ್ರು, ಸ್ವಲ್ಪ ಇದನ್ನು ಜೋಪಾನವಾಗಿ ಮಾಡು, ನೀನು ರೆಸ್ಪಾನ್ಸಿಬಿಲಿಟಿ ಇದೆ, ನಿನ್ನ ಜವಾಬ್ದಾರಿ ಇದೆ, ನೀವು ಓದೋದು ನಿನ್ನ ಕರ್ತವ್ಯ. ನಾವು ತಂದೆ ತಾಯಿ ಊಟ ತಿಂಡಿ ಹಾಕ್ತೀನಿ, ಬಟ್ ನಿನ್ನ ಜವಾಬ್ದಾರಿ ಏನು? ನಿನ್ನ ಜವಾಬ್ದಾರಿ ನಿನ್ನ ಸುಪ್ರಸ್ತದಲ್ಲಿ ನೀವು ನಿಂದು ಅಂತ ಇಟ್ಕೋಬೇಕು. ಈಗ ನೀವು ಸುಮಾರು ಜನ ಬ್ರದರ್ಸ್ ಇರೋದರಿಂದ ನಿಮಗೆಲ್ಲ ಒಂದೊಂದು ಪೋರ್ಷನ್ ಅಂತೇಳಿ ತಿಂಡಿ ಗಿಂಡಿ ಎಲ್ಲ ನಿಮ್ಮಮ್ಮ ಹಂಚಿದ್ದಾಳೆ, ತಿನ್ನಪ್ಪ ಅದು ನಿಂದು, ಇದು ನಿಂದು ಅಂತ. ನೀವು ಮನೆಯಲ್ಲಿ ಇಲ್ಲದೆ ಇದ್ದಾಗಲೂ ನಿಮ್ಮ ಅಣ್ಣಂದರಿಗೆ ಅದನ್ನು ಕೊಟ್ಟಿಲ್ಲ, ನಿಮ್ಮ ಪೋರ್ಷನ್ ಕೊಟ್ಟಿಲ್ಲ, ಇದು ವಿಜಯಂದು, ಇದನ್ನು ಇರುವಂತ ಅವ್ರು ಜೋಪಾನ ಮಾಡಿದ್ದಾರೆ. ಸೊ ಅದೇನಾಗಿದೆ, ಅದು ಯು ಹ್ಯಾವ್ ಬೀನ್ ಟ್ರೈನ್ಡ್ ಇನ್ ಸಚ್ ಅ ವೇ, ಅದು ನಾನು, ನಂದು, ನನ್ನಿಂದ ಅನ್ನೋದು ತಲೆ ಒಳಗಡೆ ಕೂತ್ಬಿಟ್ಟಿದೆ. ದಟ್ ಹ್ಯಾಸ್ ಬೀನ್ ಎಚ್ಡ್ ಆನ್ ಯುವರ್ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದ ಬ್ರೈನ್. ನಮ್ಮ ಬ್ರೈನ್ ವಿಚಾರ ಇಲ್ಲ, ಹೇಳ್ತಾ ಇದ್ದೀನಿ, ನಿಮ್ಮ ತಲೆ ಒಳಗಡೆ ಕೂತ್ಬಿಟ್ಟಿದೆ, ನಿಮ್ಮ ಮನಸ್ಸಲ್ಲಿ ಕೂತ್ಬಿಟ್ಟಿದೆ. ಆದ್ದರಿಂದ ಏನಾಯಿತು, ನೀವು 7, 8 ವರ್ಷ 9 ವರ್ಷ ಹುಡುಗನಾಗಿದ್ದಾಗ 10 ವರ್ಷದಾಗಿದ್ದಾಗಲಿಂದ ನಿಮ್ಮನ್ನು ಟ್ರೈನ್ ಮಾಡಿಬಿಟ್ಟಿದ್ದಾರೆ ನಿಮ್ಮ ತಂದೆ ತಾಯಿ. ಅದರ ಜೊತೆಗೆ ನಿಮ್ಮ ಅಣ್ಣಂದರು ಕೂಡ, ನಿಮ್ಮ ತಮ್ಮ ಇದ್ದಾರಾ, ಸೊ ಅಣ್ಣ ತಮ್ಮಂದರು ಏನು ಮಾಡಿಬಿಟ್ಟಿದ್ದಾರೆ, ಟ್ರೈನ್ ಮಾಡಿಬಿಟ್ಟಿದ್ದಾರೆ. ಓ ಇದು ನಮ್ಮ ವಿಜಯಂದಪ್ಪ, ವಿಜಯಂದು ಅಂತ ಹೇಳಿ ಟ್ರೈನ್ ಮಾಡಿಬಿಟ್ಟಿದ್ದಾರೆ.
ಆ ಟ್ರೈನ್ ಮಾಡಿರೋದ್ರಿಂದ ಏನಾಯಿತು ಅಂದರೆ ನಿಮ್ಮ ತಲೆ ಒಳಗಡೆ ಕೂತುಬಿಟ್ಟಿದೆ. ಈಗ ಸಡನ್ನಾಗಿ ನೀವು ಇಲ್ಲಿ ಸ್ಪಿರಿಚುಯಾಲಿಟಿಗೆ ಬಂದಾಗ ಇದು ಇದ್ದಕ್ಕಿದ್ದಂಗೆ ದರ್ ಇಸ್ ಅ ನ್ಯೂ ಚೇಂಜ್ ಆಫ್ ಕಾನ್ಸೆಪ್ಟ್. ಈಗ ನಿಮಗೆ ನಾನು ಯಾಕೆ ಕಾನ್ಸೆಪ್ಟ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಇದು ತಲೆಯಿಂದ ತೆಗೆಯೋವರೆಗೂ ಅದು ಕಾನ್ಸೆಪ್ಟಾಗೆ ಉಳಿಯುತ್ತೆ. ನಾನು, ನಂದು, ನನ್ನಿಂದ ಅನ್ನೋ ಕಾನ್ಸೆಪ್ಟಾಗೆ ನಿಮ್ಗೆ ಉಳಿಯುತ್ತೆ. ಯಾಕಂದರೆ ಅದೇಂಗೆ ನಂದಾಗೋಗುತ್ತೆ, ಅದೇಂಗೆ ಇನ್ನೊಬ್ರದಾಗುತ್ತೆ, ಅದೇಂಗೆ ನಿಮ್ದಾಗೋಗುತ್ತೆ, ಅದೇಂಗೆ ನನ್ನ ಮಗಳದಾಗೋಗುತ್ತೆ, ಅದೇಂಗೆ ನನ್ನ ತಮ್ಮಂದಾಗುತ್ತೆ ಅಂತ ಹೇಳಿ ಆ ಕಾನ್ಸೆಪ್ಟ್ ತಲೆ ಒಳಗಡೆನೇ ಇದೆ. ಅದು ಬುಡ ಸಮೇತ ಕೀಳಬೇಕು. ಅದು ನೀವೇ ಕಿತ್ಕೋಬೇಕು. ಸೊ ಅದು ಕಿತ್ಕೊಂಡ್ರೆ ಏನಾಯಿತು ಅಂದಾಗ ಆಗ ದೇವರ ಲೀಲೆಗಳು, ದೇವರ ಪ್ರಸಾದ ಎಲ್ಲ ನಿಮ್ಮಿಂದ ಆಗೋದೆಲ್ಲ ಗೊತ್ತಾಗಕ್ಕೆ ಶುರುವಾಗುತ್ತೆ. ಸೊ ನಾನು, ನಂದು, ನನ್ನಿಂದ ಆ್ಯಂಡ್ ಅದೆಲ್ಲ ಕಾನ್ಸೆಪ್ಟ್ ಎಲ್ಲಿ ಅಂದರೆ ಟಿಲ್ 16 years we can train you. After your 16th year it is very difficult to incorporate this in your mind. 16 years ಒಳಗಡೆ ಇದ್ದರೆ ಹೆಂಗಾಗಿರ್ತಾರೆ, ಬ್ರೈನ್ ಹೆಂಗಾಗಿರುತ್ತೆ. ಈಗ 16 years ಆಗೋಯ್ತಲ್ಲ ನಿಮಗೆ, ಆದರೂ ನಿಧಾನಕ್ಕೆ ಸ್ವಲ್ಪ ಅದಕ್ಕೆ ಏನು ಮಾಡಬೇಕು ಅಂದಾಗ ಸ್ವಲ್ಪ ಓಪನ್ನಾಗಿ ಎಲ್ಲರ ಜೊತೆನೂ ಮೂವ್ ಮಾಡಬೇಕು. ಈಗ ಅಣ್ಣ ತಮ್ಮಂದ್ರ ಜೊತೆ ಹೆಂಗೆ ಮೂವ್ ಮಾಡೋದು ಕಷ್ಟ ಆಗುತ್ತೆ. ಸೇಮ್ ಕಾನ್ಸೆಪ್ಟ್, ಅಣ್ಣ ತಮ್ಮಂದ್ರ ಮುಖ ನೋಡಿದ್ರೆ ಅದೇ ಕಾನ್ಸೆಪ್ಟ್ ಬರುತ್ತೆ. ಹಾಗೆ ಏನಾಗುತ್ತೆ, ನಿಮ್ಮ ತಮ್ಮಂದರು ಅಣ್ಣಂದರು ಹಾಗೆ ಇರ್ತಾರೆ, ನೀವು ಒಬ್ಬರೇ ಅಂತಲ್ಲ, ನಿಮ್ಮ ಅಣ್ಣಂದರು ಹಾಗೆ ಇರ್ತಾರೆ, ನಿಮ್ಮ ತಮ್ಮಂದರು, ಬಿಕಾಸ್ ಆಲ್ ಹ್ಯಾವ್ ಬೀನ್ ಬಾಟ್ ಅಪ್ ಬೈ ಯುವರ್ ಪೇರೆಂಟ್ಸ್ ಆರ್ ಬೈ ಯುವರ್ ಮದರ್. ಆ್ಯಂಡ್ ಎಲ್ಲರಿಗೂ ದ ಸೇಮ್ ಮೈಂಡು ಪ್ರೋಗ್ರಾಮ್ ಆಗಿರುತ್ತೆ. ಯಾಕಂದರೆ ಅವ್ರುಗಳು ಹಾಗೆ ಬೆಳೆದಿರ್ತಾರೆ. ನೀವು ಎಕ್ಸ್ಪ್ರೆಸ್ ಮಾಡ್ತಾಯಿದ್ದೀರ, ಈ ಮಿಕ್ಕಿದವರು ಎಕ್ಸ್ಪ್ರೆಸ್ ಮಾಡೋಕ್ಕೆ ಅವಕಾಶನೇ ಇಲ್ಲದೆ ಇರ್ಬೋದು. ಇದು ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಮನುಷ್ಯ ಏನಾಗ್ತಾನೆ, ಅವನ ಫುಲ್ ಪೊಟೆನ್ಷಿಯಲ್ ಬರೋಕ್ಕಾಗಲ್ಲ. ಹಿ ಕೆನಾಟ್ ಪರ್ಫಾರ್ಮ್ ಇನ್ ಇಟ್ಸ್ ಫುಲ್ ಪೊಟೆನ್ಷಿಯಲ್. ಓಕೆ, ಅದಕ್ಕೆ ಸ್ವಲ್ಪ ವಿಶಾಲವಾಗಿ ಮನಸ್ಸನ್ನು ವಿಸ್ತಾರವಾಗಿ ಬಿಟ್ಕೋಬೇಕು. ಯು ಕೆನಾಟ್ ಡೂ ಇಟ್. ನಮ್ಮ ಇಂಡಿಯನ್ ಸಿಸ್ಟಮ್ನಲ್ಲಿ ವೆರಿ ಫ್ಯೂ, 100 ಜನ ಇದ್ದರೆ ಅದರಲ್ಲಿ ಒಂದು ಫ್ಯಾಮಿಲಿ ಒಬ್ಬರು ಬರ್ಬೋದು ಅಷ್ಟೆ. ಸ್ವಲ್ಪ ವಿಶಾಲ ಮನಸ್ಸು. ಅದಕ್ಕೆ ವಿಶಾಲ ಮನಸ್ಸು ಅಂದರೆ ಸ್ವಲ್ಪ ದಟ್ ಮ್ಯಾನ್ ಆರ್ ದಟ್ ಫ್ಯಾಮಿಲಿ ಈಸ್ ಬ್ರಾಡ್ ಮೈಂಡೆಡ್ ಅಂತ ನಾವು ಹೇಳ್ತೀವಿ. ಒಂದು ವಿಶಾಲವಾದಂಥ ಮನಸ್ಸು ಇರಬೇಕು. ಎಲ್ಲರೂ ಮೋಸ್ಟ್ ಆಫ್ ಅಸ್ ಆರ್ ಟ್ರೈನ್ಡ್ ಬೈ ಅವರ್ ಪೇರೆಂಟ್ಸ್, ಆರ್ ಸೆಕೆಂಡ್ ವಿ ಆರ್ ಟ್ರೈನ್ಡ್ ಬೈ ಸಿಚುಯೇಷನ್ಸಲ್ಲಿದ್ದಾಗ ಏನಾಗುತ್ತೆ, ನಾನು, ನಂದು, ನನ್ನಿಂದ ಅನ್ನೋದು ಬಂದ್ಬಿಡುತ್ತೆ. ಸೊ ಇನ್ವೇರಿಯಬಲಿ ವಿ ಬಿಕಮ್ ಎಕ್ಸ್ಟ್ರೀಮ್ಲಿ ಸೆಲ್ಫಿಶ್. ಯಾಕೆ ಸೆಲ್ಫಿಶ್ ಆಗುತ್ತೆ ಅಂದರೆ ಪದಾರ್ಥಕ್ಕೆ ಬಂದಾಗ ಅದು ನಂದು ಅನ್ನೋದು ಬಂದ್ಬಿಡುತ್ತೆ. ಮನಸ್ಸು ಚೆನ್ನಾಗಿರುತ್ತೆ, ಬಟ್ ಇದ್ಯಾವುದೋ ನಂದು ಅಂತ ಪದಾರ್ಥ ಬಂದುಬಿಟ್ರೆ ಅದು ನಂದು, ನೋಬಡಿ ಕ್ಯಾನ್ ಟಚ್ ಇಟ್ ಅಂತ ಬಂದ್ಬಿಡುತ್ತೆ. ಅದನ್ನು ಸೆಗ್ರಿಗೇಟ್ ಮಾಡೋಕ್ಕೆ ಮೈಂಡು ಹೇಳಲ್ಲ. ಅದು ತುಂಬ ಯು ಹ್ಯಾವ್ ಟು ಗೋ ಅಗೇನ್ಸ್ಟ್ ದಟ್ ಟ್ರೈನ್ಡ್ ಮೈಂಡ್. ಯಾಕಂದರೆ ಅಪ್ಪ ಅಮ್ಮಂದರು ಆ ಥರ ಟ್ರೈನ್ ಮಾಡ್ಬಿಡ್ತಾರೆ. ಕಷ್ಟ ಹಂಗಿರುತ್ತೆ, ಮನೆಯಲ್ಲಿ ಆ ಥರ ಇರುತ್ತೆ. ನಿಮಗೆ ಅಂತಲ್ಲ, ಎಲ್ರಿಗೂ ಹಾಗೆ. ಎಲ್ರಿಗೂ ಇನ್ವೇರಿಯಬಲಿ ದೇ ಆರ್ ಕಾಟ್ ಇನ್ ಸಚ್ ಸಿಚುಯೇಷನ್. ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಬಟ್ ನಾವು ಅದನ್ನು ವಿ ಹ್ಯಾವ್ ಟು ಬ್ರಾಡನ್ ಅವರ್ ವಿಷನ್. ಮೈಂಡು ಬ್ರಾಡನ್ ಮಾಡ್ಕೋಬೇಕು. ಸೊ ಮೈಂಡ್ ಬ್ರಾಡನ್ ಮಾಡ್ಕೋಬೇಕಾದ್ರೆ ಏನಾಗುತ್ತೆ, ಅದಕ್ಕೆ ಈ ಗಾದೆಗಳೆಲ್ಲ ಇದೆ ಅಲ್ವಾ. ಖಾಲಿ ಕೈನಲ್ಲಿ ಬರ್ತೀವಿ, ಖಾಲಿ ಕೈನಲ್ಲಿ ಹೋಗ್ತೀವಿ ಅನ್ನೋದು ಇದೆ. ಆ ಥರ ಸುಮಾರು ಈ ಥರ ಇರುತ್ತೆ. ಸ್ವಲ್ಪ ಏನಿದೆ ನಂದು ಅಂತ ಏನಿದೆ, ಅದಕ್ಕೆ ಸ್ವಲ್ಪ ಮನಸ್ಸು ವಿಸ್ತಾರ ಆಗಬೇಕು. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.